ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯದು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಸೊ ವಾಟ್ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ಗೆ ನೆಸೆಸಿಟಿ ಇರೋ ಸ್ಕಿನ್ ಕೇರ್ ನಾವು ಆ್ಯಕ್ಚುಲಿ ಎಲ್ಲರೂ ಮಾಡಲೇಬೇಕಿರೋದು ಮಿನಿಮಮ್ ಟು ಮಿನಿಮಮ್ ಬೇಸಿಕ್ ಸ್ಕಿನ್ ಕೇರ್ ಇಷ್ಟು ಮಾಡಲೇಬೇಕು ಅನ್ನೋ ವಿಧಾನನ ಹೇಳ್ಕೊಡೋಣ ಅಂತ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೇಕು. ಸೊ ಯೂಶ್ವಲಾಗಿ ನಮ್ಮ ಸ್ಕಿನ್ ಡ್ರೈ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ, ಆಯಿಲಿ ಸ್ಕಿನ್ನ, ಕಾಂಬಿನೇಷನ್ ಅಂತ ಅದ್ರ ಪ್ರಕಾರ ನಾವು ಪ್ರಾಡಕ್ಟ್ಸ್ನ ಚೂಸ್ ಮಾಡ್ಬೋದು. ಸೊ ಮೇನಾಗಿ ಇವಾಗ ಅಂದರೆ ನನ್ನ ಬಂದುಬಿಟ್ಟು ಇದ್ರ ಕಾಂಬಿನೇಷನ್ ನಾರ್ಮಲ್ ಸ್ಕಿನ್ ಇದೆ. ಓಕೆ, ಆ್ಯಕ್ನಿ ಪ್ರಾನ್ ಸ್ಕಿನ್ ಇದೆ, ಬಿಕಾಸ್ ನನಗೆ ಸ್ವಲ್ಪ ಪಿಂಪಲ್ಸ್ ಇದೆ. ಇವಾಗ ಆ್ಯಕ್ಚುಲಿ ನಾನು ಫ್ಯೂ ಪ್ರಾಡಕ್ಟ್ಸ್ ತೋರಿಸ್ತೀನಿ. ಇದನ್ನು ಯೂಸ್ ಮಾಡಾದ್ಮೇಲೆ ನಂಗೆ ಹಾನೆಸ್ಟ್ ರಿಸಲ್ಟ್ ಸಿಕ್ಕಿದೆ, ನೋಡ್ಬೋದು ನೀವೇ. ಸೊ ನನಗೆ ಇದು ಒಂದು ಬಿಗ್ ಪಿಂಪಲ್ಸ್ ಮಾತ್ರ ಇದೆ. ಆ್ಯಕ್ನಿ ಮಾರ್ಕ್ಸ್ ಕೂಡ ಕಮ್ಮಿ ಆಗಿದೆ, ಓನ್ಲಿ ಫ್ಯೂ ಇದೆ. ಮುಂಚೆ ಎಲ್ಲ ತುಂಬ ಡಾರ್ಕ್ ಇತ್ತು ಆ್ಯಂಡ್ ತುಂಬಾ ಪಿಂಪಲ್ಸ್ ಆಗೋದು. ಸ್ವಲ್ಪ ಈ ಪ್ರಾಡಕ್ಟ್ಸಿಂದ ನನಗೆ ಯೂಶ್ವಲಾಗಿ ಆಗಿದೆ, ನನ್ನ ಸ್ಕಿನ್ಗೆ ವರ್ಕೌಟ್ ಆಗಿದೆ. ನೀವು ನಿಮ್ಮದು ಸ್ಕಿನ್ ಟೈಪ್ ಯಾವುದು ಅಂತ ಚೂಸ್ ಮಾಡಿಕೊಂಡು ಈ ಸ್ಟೆಪ್ನ ಏನಂತಾರೆ ನೀವು ಮ್ಯಾಂಡೇಟಾಗಿ ಮಾಡಿ, ಸೊ ದಟ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ. 1 or 2 ಡೇಸಿಂದ ಇದು ಯಾವುದೇ ರೀತಿಯೂ ಬೆನಿಫಿಟ್ ಇಲ್ಲ. ಮಿನಿಮಮ್ 1-2-3 ಮಂತ್ಸ್ ಈ ಥರ ಫಾರ್ಮ್ಯಾಲಿಟೀಸಲ್ಲಿ ಟ್ರೈ ಮಾಡಿ, ಸೊ ನಿಮ್ಮ ಸ್ಕಿನ್ ಬೆಟರ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಲೆಟ್ಸ್ ಸ್ಟಾರ್ಟ್ ದ ಪ್ರೊಸೀಜರ್. ಸೊ ಮೇನಾಗಿ ಫ್ರೆಂಡ್ಸ್, ಫಸ್ಟ್ ನಾವೇನಂದರೆ ಫೇಸ್ ವಾಶ್ ಮಾಡ್ಕೋಬೇಕು. ನಾನಿಲ್ಲಿ ಡರ್ಮಕೋರ್ದು ಯೂಸ್ ಮಾಡ್ತಿದ್ದೀನಿ, ಸ್ಯಾಲಿಸಿಲಿಕ್ ಆ್ಯಸಿಡು. ನನಗೆ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಆ್ಯಂಡ್ 2% ನಿಯಾಸಿನಮೈಡ್ ಇದೆ ಇದರಲ್ಲಿ, ಈ ಪ್ರಾಡಕ್ಟಲ್ಲಿ. ಸೊ ಇದು ಸ್ಯಾಲಿಸಿನಮೈಡ್ ಫೇಸ್ ವಾಶು ಫ್ರಮ್ ಡರ್ಮಕೋದು ಯೂಸ್ ಮಾಡ್ತಿದ್ದೀನಿ. ಈ ಪ್ರಾಡಕ್ಟಲ್ಲಿ ಆ್ಯಕ್ಚುಲಿ ಡಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ಆ್ಯಕ್ನಿ ಮಾರ್ಕ್ಸ್ ಇದೆಯಲ್ಲ ಅದು ಮೇನ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂದರೆ ನಂಗೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಇತ್ತು, ಬ್ಲ್ಯಾಕ್ ಹೆಡ್ಸ್ ಕ್ಲಿಯರ್ ಆಗ್ತಾ ಬರ್ತಿದೆ ಇವಾಗ. ಆ್ಯಂಡ್ ಪಿಂಪಲ್ಸ್ ಕೂಡ ಅಷ್ಟೇ, ಯಾವುದೇನೂ ಒಂದೇ ಟೈಮಲ್ಲಿ ಸರಿ ಹೋಗೋಲ್ಲ, ಒಂದು 6 ಮಂತ್ಸ್ ಅಟ್ಲೀಸ್ಟ್ ಯೂಸ್ ಮಾಡಬೇಕು. ಬಟ್ ಕಂಪ್ಯಾರಿಟಿವ್ಲಿ ಫಸ್ಟ್ಗೂ ಇವಾಗೂ ನನ್ನ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗಿದೆ ಆ್ಯಂಡ್ ಪಿಂಪಲ್ಸ್ ಕೂಡ ಮಾರ್ಕ್ಸ್ ಹೋಗಿದೆ. ಸೊ 2% ಇದನ್ನು ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಮಾರ್ಕ್ಸ್ ಕೂಡ ಈ ಪ್ರಾಡಕ್ಟಿಂದ ಇದಾಗ್ತದೆ. ಈ ಪ್ರಾಡಕ್ಟಲ್ಲಿ ಫಸ್ಟು ನಾವು ಯಾವುದೇ ಫೇಸ್ ವಾಶ್, ನಾನು ಇದು ಯೂಸ್ ಮಾಡ್ತಿರೋದು, ನೀವು ಯಾವ್ದಾದ್ರು ಚೂಸ್ ಮಾಡ್ಕೋಬೋದು ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ. ನೀಟಾಗಿ ಫಸ್ಟು ಕ್ಲೆನ್ಸ್ ಮಾಡ್ಕೋಬೇಕು ಫೇಸ್ನ. ಫೇಸ್ ವಾಶ್ ತೊಗೊಂಡು ಫಸ್ಟು ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಈ ಥರ ಮಸಾಜ್ ಮಾಡಿ ಕ್ಲೆನ್ಸ್ ಮಾಡ್ಕೋಬೇಕು. ಓಕೆ, ನಾನು ನೆಕ್ಸ್ಟು ಇದು ಸ್ಯಾಲಿಸಿಲಿಕ್ ಆ್ಯಸಿಡ್ 2% ಇದೆ. ನಾನು ಫೇಸ್ ವಾಶಲ್ಲಿ 1 ಇದೆ. ನೀವು ಆ್ಯಕ್ನಿ ಪ್ರಾನ್ ಸ್ಕಿನ್ ಇದ್ದರೆ ಇದು ಬೆಟರ್ ನಿಮಗೆ ಆ್ಯಕ್ಚುಲಾಗಿ. ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಕಂಪಲ್ಸರಿ ಯೂಸ್ ಮಾಡಿ, ಆ್ಯಕ್ನಿ ಇದ್ದರೆ ಸೊ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಇದು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್ ನೋಡ್ಬೋದು, ಡರ್ಮಕೋರ್ದು. ಸೊ ಇದನ್ನು ಜಸ್ಟ್ 1 ಡ್ರಾಪ್ ಈ ಥರ ತೊಗೊಂಡು ಈ ಥರ ಅದು ಸ್ಕಿನ್ಗೆ ಫುಲ್ ಅಬ್ಸರ್ವ್ ಆಗಬೇಕು. ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸರ್, ತುಂಬಾ ಏನು ಟೈಮ್ ತೊಗೊಳ್ಳಲ್ಲ ನಿಮಗೆ. ಜಸ್ಟ್ 1 ಮಿನಿಟು ಆಗಿಲ್ಲ, ಇನ್ನು ನೀಟಾಗಿ ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗ್ತದೆ. ಸೊ ಇದು ಮಾಡೋದ್ರಿಂದ ನಮ್ಮಲ್ಲಿರೋ ಪಿಂಪಲ್ಸ್, ಡೆಡ್ ಸ್ಕಿನ್ಸ್ ಎಲ್ಲ ತೆಗಿತೆ, ಡೆಡ್ ಸೆಲ್ಸ್ ಎಲ್ಲ ಪಿಂಪಲ್ಸ್ ಕ್ಲಿಯರ್ ಆಗುತ್ತೆ. ಪ್ಲಸ್ ಇದ್ರ ಜೊತೆಗೆ ಇದು 10% ನಿಯಾಸಿನಮೈಡ್ ಸೀರಮ್, ಎರಡೂ ಒಟ್ಟಿಗೆನಾದರೂ ಯೂಸ್ ಮಾಡ್ಬೋದು, ಒನ್ ಆಫ್ಟರ್ ಅದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಯೂಶ್ವಲಾಗಿ ಮಾರ್ನಿಂಗ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ತೀನಿ, ನೈಟ್ ರೋಟೀನ್ ಆಫ್ಟರ್. ನೀವು ಆ್ಯಕ್ಚುಲಿ ನಮ್ಮದು 2 ಟೈಮ್ಸ್ ಫೇಸ್ ವಾಶ್ ಮ್ಯಾಂಡೇಟು. ಆಯಿಲಿ ಸ್ಕಿನ್ ಆಗಿದ್ದರೆ ಅಟ್ಲೀಸ್ಟ್ 3 ಟೈಮ್ಸ್ ಮಾಡಿದ್ರೂ ಏನಿಲ್ಲ ನಮಗೆ. ಬಟ್ ಡ್ರೈ ಸ್ಕಿನ್ 2 ಟೈಮ್ಸ್ಗಿಂತ ಜಾಸ್ತಿ ಫೇಸ್ ವಾಶ್ ಮಾಡಿಬಿಡಿ, ಸ್ಕಿನ್ನ ಇನ್ನೂ ಡ್ರೈ ಮಾಡುತ್ತೆ. ನಾನು ನಾರ್ಮಲ್ ಸ್ಕಿನ್ ಇರೋದು, ಬಟ್ ನಾನು 2 ಟೈಮ್ಸ್ ಮಾಡ್ತೀನಿ ಅಷ್ಟೇ ಫೇಸ್ ವಾಶು. ನೈಟಲ್ಲಿ ನಾನು ಈ ಸಿರಮ್ ಯೂಸ್ ಮಾಡ್ತೀನಿ, ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಇದು. ನಾನು ಬೇರೆ ಯಾವುದೂ ಯೂಸ್ ಮಾಡಲ್ಲ. ಫೇಸ್ ವಾಶ್ ಯೂಸಲ್ಲಿ ನಾನು ಹೇಳ್ದಂಗೆ ನಾನು ಫೇಸ್ ವಾಶ್ ಮಾಡಿ ಅದಾದಮೇಲೆ ಇದನ್ನು ಅಪ್ಲೈ ಮಾಡ್ತೀನಿ. ಮತ್ತು ಒಂದು ಯಾವುದಾದ್ರೂ ನೈಟ್ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ನಾನು ಹೋಲೆ ಪ್ರಾಡಕ್ಟ್ ಅವ್ರದ್ದು ಯೂಸ್ ಮಾಡ್ತೀನಿ ನೈಟು. ಸೊ ಅದು ಆ್ಯಂಟಿ ಏಜ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಫಸ್ಟು ಫೇಸ್ ವಾಶ್ ಆಯಿತು, ಸೀರಮ್ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಒನ್ಸಂದು ಬಿಕಾಸ್ ನನಗಿದೆ ಸೆಟ್ ಆಗಿದೆ, ಅದಕ್ಕೆ ಇವಾಗ ಜಸ್ಟ್ ಇದನ್ನೇ ನಿಮ್ಮ ಸ್ಕಿನ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು.
ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ನಾನಿಲ್ಲಿ ಜಾನ್ಸನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್, ಇದನ್ನು ಸೀರಮ್ ಆದಮೇಲೆ ಇದನ್ನು ಒಂದು 2 ಮಿನಿಟ್ಸ್ ಅಪ್ಲೈ ಮಾಡಿ ಈ ಥರ ಅದು ಅಬ್ಸರ್ವ್ ಆಗಬೇಕು. ಮಾಯ್ಶ್ಚರೈಸರು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಸೊ ಅದನ್ನು ನೀವು ಮ್ಯಾಂಡೇಟಾಗಿ ಮಾಡಿ. ಅದಾದಮೇಲೆ ಸನ್ಸ್ಕ್ರೀನ್, ನಾನಿಲ್ಲಿ SPF 50 ವಾಟರ್ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಸೊ ಇವಾಗ ಪ್ರೆಸೆಂಟ್ಲಿ ಇದು ಯೂಸ್ ಮಾಡ್ತಿದ್ದೀನಿ. ನೀವು ಡರ್ಮಕೋದು ಚೆನ್ನಾಗಿರುತ್ತೆ ಆ್ಯಂಡ್ ಅದು ಪ್ರಾಡಕ್ಟ್ ಲ್ಯಾಕ್ಮಿ ಕೂಡ ಚೆನ್ನಾಗಿ ಬರುತ್ತೆ. ಲ್ಯಾಕ್ಮಿಯಲ್ಲಿ ಮ್ಯಾಟ್ ಫಿನಿಶ್, ನಿಮ್ಗೇನಾದ್ರು ಬರೀ ಸನ್ಸ್ಕ್ರೀನ್ ಸಾಕು, ತುಂಬ ಓವರ್ ಯಾರು 3 to 4 ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ ಅಂದರೆ ಲ್ಯಾಕ್ಮಿ ಚೂಸ್ ಮಾಡ್ಬೋದು. ಅದರಲ್ಲಿ ಮ್ಯಾಟ್ ಫಿನಿಶ್ ಇರುತ್ತೆ. ಸೊ ನೆಕ್ಸ್ಟು ನೀವು ಸನ್ಸ್ಕ್ರೀನ್ ಹಾಕಾದ್ಮೇಲೆ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಈ ಥರ ಮಾಡಿದ್ರೆ ನೋಡ್ಬೋದು ಸ್ಕಿನ್ ರೇಡಿಯಂಟ್ ಆಗುತ್ತೆ. ಇದಕ್ಕೂ ನೋಡಿ ಕಂಪ್ಯಾರಿಷನ್ ಹೈಡ್ರೇಟ್ ಆಗಿರುತ್ತೆ ಮತ್ತು ಫ್ರೆಶ್ ಆಗೋ ಕಾಣಿಸುತ್ತೆ. ಓಕೆ, ನೆಕ್ಸ್ಟು ಸನ್ಸ್ಕ್ರೀನಾಗಿ ಮೇನ್ ಯಾಕೆ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಂತ. ಸೊ ಫ್ರೆಂಡ್ಸ್, ಸನ್ಸ್ಕ್ರೀನ್ ಯಾಕೆ ಯೂಸ್ ಮಾಡಬೇಕು ಅಂದರೆ ಮೇನಾಗಿ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ ಅಂತ ಅನ್ಕೋತಾರೆ. ಬಟ್ ಇದು ಮ್ಯಾಂಡೇಟ್. ನೀವು ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಏನು ಮಾಡಿಲ್ಲ ಅಂದರೂ ಇದು 2 ಮಾತ್ರ ನೀವು ಕಂಪಲ್ಸರಿ ಮಾಡಲೇಬೇಕು. ಇವಾಗ ಏನೋ ಎಫೆಕ್ಟ್ ಗೊತ್ತಾಗಲ್ಲ ಫ್ರೆಂಡ್ಸ್ ನಮಗೆ. ಬಿಕಾಸ್ ನೀವು ನೋಡ್ಬೋದು ಒಂದು ಏಜಸ್ ಅರೌಂಡ್ 40-35+ ಆಗಿರೋರಿಗೆ ಇಲ್ಲೆಲ್ಲ ಬಂಗು ಪಿಗ್ಮೆಂಟೇಷನ್ ಅಂತ ಬಂದಿರೋದು ನೋಡಿ. ಥರ ಕಪ್ಪದು ಬರ್ನ್ ಆದಂಗೆ ಸ್ಕಿನ್ನು, ಅದನ್ನು ಬಂಗ್ ಅಂತಾರೆ ಪಿಗ್ಮೆಂಟೇಷನ್ನು. ನೋಸ್ ಮೇಲಾಗಿರ್ಬೋದು, ಇಲ್ಲ ಚೀಕ್ಸ್ ಮೇಲಾಗಿರ್ಬೋದು ಬಂದಿರುತ್ತೆ. ಅದು ನಮ್ಗೆ ಇವಾಗ ಗೊತ್ತಾಗಲ್ಲ. ಏಜ್ ಆಗ್ತಾ ಅದು ಅರೌಂಡ್ 35+ ಆಗ್ತಾ ಬರುತ್ತೆ. ಸ್ವಲ್ಪ ಜನಕ್ಕೆ ಇನ್ನೂ ಲೇಟು ಆಗ್ಬೋದು, ಸ್ವಲ್ಪ ಜನಕ್ಕೆ ಅರ್ಲಿನೂ ಆಗ್ಬೋದು. ನಾವು ಹೆಂಗೆ ಸ್ಕಿನ್ನಿಂದ ಮೇನಾಗಿ ಸನ್ನಿಂದ ಸ್ಕಿನ್ನನ್ನು ಮೇನಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡಲೇಬೇಕು. ನೀವು ವಾಟ್ ಎವರ್ ಯು ಚೂಸ್ ಫಾರ್ ನಿಮ್ಮ ಸ್ಕಿನ್ಗೆ. ಆ್ಯಕ್ಚುಲಿ ಈ ಪ್ರಾಡಕ್ಟು ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಸರಿ ಹೋಗುತ್ತೆ. ನಂಗೆ ಆಯಿಲಿ ಏನಿಲ್ಲ ನನ್ನ ಸ್ಕಿನ್ ತುಂಬ, ಅಂದರೆ ಈ ಪಾರ್ಟ್ ಮಾತ್ರ ಸ್ವಲ್ಪ ಆಯಿಲಿ ಇರುತ್ತೆ ನೋಸಲ್ಲಿ. ಚೀಕ್ಸಲ್ಲಿ ಇಲ್ಲೇನಿರಲ್ಲ ಅಷ್ಟೊಂದು. ಬಟ್ ನಾರ್ಮಲ್ ಸ್ಕಿನ್ನು ಡ್ರೈ ಏನಿರಲ್ಲ ನನಗೆ. ಯೂಶ್ವಲಾಗಿ ತುಂಬ ಡ್ರೈ ಏನಾಗಲ್ಲ. ಈ ಕಡೆ ಒಂದು ಸ್ವಲ್ಪ ಡ್ರೈ ಆಗ್ಬೋದು, ಅದಕ್ಕೆ ಕಾಂಬಿನೇಷನ್ ಇದು ವರ್ಕ್ ಆಗುತ್ತೆ. ನಿಮ್ಗೆ ಫುಲ್ ಡ್ರೈ ಸ್ಕಿನ್ ಇದ್ದರೆ ಇದನ್ನು ಅಷ್ಟು ಯೂಸ್ ಮಾಡಿಬಿಡಿ. ಇನ್ನೂ ಸ್ವಲ್ಪ ಆಯಿಲಿ ಫ್ರೀ ಇರುತ್ತಲ್ಲ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನಿಮ್ಗೇನಾದರೂ ಅದು ಸಜೆಷನ್ ಬೇಕಂದರೆ ಕಮೆಂಟ್ ಮಾಡಿ. ಫಾರ್ ಡ್ರೈ ಸ್ಕಿನ್ಗೆ ಯಾವ ಥರ ಸನ್ಸ್ಕ್ರೀನ್ಸ್ ಯೂಸ್ ಮಾಡ್ಬೋದು, ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಂತ ಹೇಳಿದ್ರೆ. ಅದಾದಮೇಲೆ ಫ್ರೆಂಡ್ಸ್ ಇಷ್ಟೇ, ಇಷ್ಟು ಸ್ಟೆಪ್ಸು ಮ್ಯಾಂಡೇಟು. ನಿಮಗಿದು ಲೈಟ್ ಅನಿಸ್ತು, ನಿಮ್ಗೆ ಇನ್ನೊಂಚೂರು ಮೇಕಪ್ ಲುಕ್ ಬೇಕು, ಅಟ್ಲೀಸ್ಟ್ ನಾವು ಡೈಲಿ ಮೇಕಪ್ ಯೂಸ್ ಮಾಡೋಕ್ಕಾಗಲ್ಲ ಆ ಥರ ಅಂದರೆ ಯಾವುದಾದ್ರೂ ಫೇಸ್ ಕ್ರೀಮ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 2 to 3 ಕ್ರೀಮ್ಸ್ ಯೂಸ್ ಮಾಡ್ತೀನಿ. ಒಂದು ಹಿಮಾಲಯ ನ್ಯಾಚುರಲ್ ಗ್ಲೋ, ಇದಂತೂ ತುಂಬ ಲೈಕ್ ವೈಟ್ ಪ್ಯಾಚಸ್ ಆ ಥರ ಏನೂ ಆಗೋಲ್ಲ, ನಾರ್ಮಲ್ ಸ್ಕಿನ್ ಸ್ಮೂತ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ಐ ರೆಕಮೆಂಡ್ ದಿಸ್ ಎಲ್ಲದಕ್ಕಿಂತ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದು ನಮಗೆ. ನಾವೇನು ಇವಾಗ 500-600 ಎಲ್ಲ ತೊಗೋಬೇಕಂತ ಏನಿಲ್ಲ. ಇದು ಕ್ಲಿನಿಕಲಿ ಟೆಸ್ಟೆಡ್ ಕೂಡ ಪ್ರೈಸಿಗೆ ತಕ್ಕನಾಗೆ. ಇಟ್ಸ್ ಅರೌಂಡ್ ಇದು ಬಂದು 25 ಗ್ರಾಮ್ಸು 55 ರೂಪೀಸ್. ಒಂದು 50 ಗ್ರಾಮ್ಸ್ ಏನೋ ಬಂದು ಒಂದು 100 ರೂಪೀಸಲ್ಲಿ ಸಿಕ್ಕುತ್ತೆ. ಅದರ್ವೈಸ್ ಅದಾದಮೇಲೆ ನೀವು BB ಕ್ರೀಮ್ ಲೈಕ್ ಪಾರ್ಟಿ ಲುಕ್ಸ್ ಆ ಥರ BB ಕ್ರೀಮ್ ಯೂಸ್ ಮಾಡಿದ್ರೆ ನೀವು ಯಾವುದೇ ರೀತಿ ಫೌಂಡೇಶನ್ ಕೂಡ ಯೂಸ್ ಮಾಡೋದು ಬೇಡ. ಯೂಶ್ವಲಾಗಿ ನಾನು ಅಷ್ಟು ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡಲ್ಲ. ಎಲ್ಲರೂ ಫಂಕ್ಷನ್ಸ್ ಇದ್ದರೆ ಅದ್ರ ಮೇಲೆ BB ಕ್ರೀಮ್ ಹಾಕ್ಕೊತೀನಿ. ನೋಡ್ಬೋದು ನೀವು BB ಕ್ರೀಮ್ ಹಾಕೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟು ಫ್ರೆಂಡ್ಸ್, ಅದರ್ವೈಸ್ ಇದು ಲಾರಿಯಲ್. ಸೊ ಇಷ್ಟು ಆದಮೇಲೆ ನೀವು ಹೀಗೆ ಬಿಟ್ಬಿಡ್ಬಾರ್ದು ಹೋಲ್ 24 hours. ಮೇನಾಗಿ ಇಲ್ಲಿಗೆ ಇಷ್ಟು ನಾವು ಬೆಳಗ್ಗೆ ಕೇರ್ ಮಾಡಿದ್ವಿ ಅಂದರೆ ಇಷ್ಟರಲ್ಲೇ ನಾವು ಫಿನಿಷ್ ಮಾಡಿಬಿಡ್ತೀವಿ. ಹೆಂಗೋ ನಮ್ಮ ಸ್ಕಿನ್ದು ಆಯ್ತಂದು. ಮತ್ತು ಈವ್ನಿಂಗ್ ಫೇಸ್ ವಾಶ್ ಮಾಡಾದಮೇಲೆ ಮತ್ತು ಸೀರಮ್ ಅಪ್ಲೈ ಮಾಡಿ. ಯಾವುದಾದ್ರೂ ಸ್ಯಾಲಿಸಿಲಿಕ್, ನಾನು ಬಂದು ಬೆಳಗ್ಗೆ ಸ್ಯಾಲಿಸಿಲಿಕ್ ಯೂಸ್ ಮಾಡೋದ್ರಿಂದ ಸಂಜೆ ನಿಯಾಸಿನಮೈಡ್ ಯೂಸ್ ಮಾಡ್ತೀನಿ 10%. ಸೊ ಅದು ಬಂದು ಈ ಮಾರ್ಕ್ಸ್ ಇರುತ್ತಲ್ಲ, ಹ್ಯಾಕ್ನಿ ಮಾರ್ಕ್ಸ್ ಎಲ್ಲ ಇದನ್ನು ಕ್ಲಿಯರ್ ಆಗುತ್ತೆ. ನಂಗೆ ಆ್ಯಕ್ಚುಲಿ ಕ್ಲಿಯರ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಇದೆಲ್ಲ ಡ್ರೈ ಆಗಿದೆ. ಇದೆಲ್ಲ ಫಸ್ಟ್ ಇದೇ ಥರ ಡಾರ್ಕ್ ಇತ್ತು, ಇವಾಗ ಇದಾಗಿದೆ. ಇದು ಅಷ್ಟೇ, ಇವಾಗ ಇದೆಲ್ಲ ನೋಡಿ ಡ್ರೈ ಆಗಿದೆ. ಇದರಷ್ಟಿಲ್ಲ ಇದು. ಸೊ ನನಗಂತೂ ಇದು ವರ್ಕೌಟ್ ಆಗಿದೆ. ಈ 3 ಪ್ರಾಡಕ್ಟ್ಸು ಮಸ್ಟ್
ಪರ್ಚೇಸ್. ಇದನ್ನು ಯೂಸ್ ಮಾಡೋದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಕಮ್ಮಿ ಆಗಿದೆ. ಸೊ ನಾನು ಇದನ್ನ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಬೆಟರು. ನೆಕ್ಸ್ಟ್ ಅಷ್ಟೇ ನೈಟು ಸಂಜೆ ಬಂದ ತಕ್ಷಣ ಅಟ್ಲೀಸ್ಟ್ ನೀವೆಲ್ಲ ಔಟ್ಸೈಡ್ ಹೋಗಿ ಬಂದು ಮತ್ತೆ ಸೇಮ್ ಫೇಸ್ ವಾಶ್ ಮಾಡಿ, ನಿಮ್ಗೆ ಯಾವ್ದಾದ್ರು ಸೀರಮ್ಮು ಆ್ಯಂಡ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ, ಇಲ್ಲ ನೈಟ್ ನಿಮ್ಮ ಆ್ಯಂಟಿ ಏಜಿಂಗ್ ಕ್ರೀಮ್ಸ್ ಅಂತ ಬರುತ್ತೆ, ಅದರ ಹೋಲೇ ಯೂಸ್ ಮಾಡ್ತೀನಿ ನಾನು. ನಿಮಗೆ ಅದೊಂದು ಸ್ಕಿನ್ ಬರ್ತಾ ಲೂಸನ್ ಆಗ್ತಾ ಹೋಗುತ್ತಲ್ಲ, ಸೊ ನಿಮ್ಗೆ ಅದನ್ನು ಬೇಕಂದರೆ ನೀವು ಯೂಸ್ ಮಾಡ್ಬೋದು. ಆ ಥರ ಇಷ್ಟು ಪ್ರಾಡಕ್ಟ್ಸು. ಇಲ್ಲಾಂದರೆ ಫೇಸ್ ವಾಶ್ ಮಾಡಿ ಅದೇ ರೀತಿ ಸೀರಮ್ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಈ ಕೋಕೋನಟ್ ಆಯಿಲ್ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಕು ನಿಮ್ಗೆ, ಹಾಫ್ ಆರ್ ಪಿಂಚ್ ಆಫ್ ತೊಗೊಂಡು ಪಂಪ್ ಮಾಡ್ಕೊಂಡು ನೀಟಾಗಿ. ಇವಾಗಂತೂ ಈ ಕೋಲ್ಡ್ ವೆದರ್ಗೆ ಇಟ್ಸ್ ಮ್ಯಾಂಡೇಟ್ ನಮ್ಮ ಸ್ಕಿನ್ ಇದು ಮಾಡ್ಕೊಂಡು ಅಂದರೆ ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಅಷ್ಟೇ. ಆಲ್ ದಿಸ್ ವಿಡಿಯೋ ಇಷ್ಟು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಪಿನಿಯನ್ ತಿಳಿಸ್ಬೇಕು ಏನಾದರೂ ಇದ್ದರೆ, ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ನಿಮಗೆ, ಇವಾಗ ಕಾಂಬಿನೇಷನ್ ಸ್ಕಿನ್ ಆಗಿರೋದು ನಿಮ್ಮ ಸ್ಕಿನ್ ಟೈಪ್ ತಕ್ಕನಾಗ ಬೇಕಂತ ಹೇಳಿದರೆ ನಿಮಗೇನಾದರೂ, ಸೊ ಪ್ಲೀಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡೋಣ ಅದ್ರ ಬಗ್ಗೆನೇ. ಹೋಪ್ ನಿಮಗೆ ಇವೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಹೇಳಿ, ಇದರಿಂದ ಏನಾದ್ರು ಬೆನಿಫಿಟ್. ಇಷ್ಟು ಮ್ಯಾಂಡೇಟ್ ನೀವು ಮಾಡಲೇಬೇಕು. ಆ್ಯಕ್ಚುಲಿ ನಮ್ಗೆ ಇವಾಗ ಎಷ್ಟೊಂದು ಟೈಮ್ ಕೊಡ್ತೀವಿ, 1 hour ಕೂತ್ಕೊಂಡು ಒಂದು ಮೂವಿಗೆ ಹೋಗ್ಬಿಟ್ಟು ಬರ್ತೀವಿ, ಒಂದು 3 hours. ಜಸ್ಟ್ ಒಂದು 10 minutes ನಮಗೋಸ್ಕರ, ಬೆಳಗ್ಗೆ 10 minutes, ಈವ್ನಿಂಗ್ 10 minutes ನಮಗೋಸ್ಕರ ಕೊಟ್ಕೊಂಡ್ರೆ ಏನೋ ಬರ್ತಿಲ್ಲ. ಬಿಕಾಸ್ ಇಟ್ಸ್ ಎವ್ರಿ ಒನ್ ಮ್ಯಾಟರ್ಸ್ ದೇರ್ ಲುಕ್ಸ್ ಫೈನಲಿ ಎಂಡ್ ಆಫ್ ದ ಡೇ ಅಷ್ಟೇ ಹೇಳೋದು. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೊಂದು ಈ ವಿಷಯದಲ್ಲಿ ನಂಗೆ ಆಲ್ಮೋಸ್ಟ್ ತುಂಬ ದಿವಸದಿಂದ ಮಾಡ್ತಿದ್ದೆ, ಮಧ್ಯದಲ್ಲಿ ನಾನೇನು ಮಾಡಿಲ್ಲ, ಅಷ್ಟೊಂದು ಇಂಟ್ರೆಸ್ಟಿಂದ ಏನು ಮಾಡ್ತಿರಲಿಲ್ಲ, ಹಂಗೆ ಯಾವಾಗೋ ರ್ಯಾಂಡಮ್ಮಾಗಿ ಒಂದು ವೀಡಿಯೋಸ್ ಹಾಕ್ತೆ. ಬಟ್ ಫೈನಲಿ ನನಗೂ ಒಂದು 200 ಫ್ಯಾಮಿಲೀಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ದಟ್ ಈಸ್ ಹ್ಯಾಪಿ ಮ್ಯಾಟರ್ಸ್ ಅಲ್ವಾ. ಅಷ್ಟು ತುಂಬ ಜನಕ್ಕೆ ದೇ ಹ್ಯಾವ್ ಲ್ಯಾಕ್ಸ್ ಟುಗೆದರ್, ಬಟ್ ಐ ಡೋಂಟ್ ನೋ. ಬಟ್ ನನಗೆ 200ಅಲ್ಲೇನೇ ತುಂಬಾ ಖುಷಿಯಾಗಿದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಪ್ಲೀಸ್ ಆಲ್ ಹಿಂಗೆ ಸಪೋರ್ಟ್ ಮಾಡಿ. ನಾನು 200. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಥ್ಯಾಂಕ್ಸ್ ಯು ಆಲ್. ಬಾಯ್ ಬಾಯ್.